New Hope TV, your encounter with God. ಪ್ರಿಯ ದೇವರ ಜನರೇ, ನಾವು ಧ್ಯಾನ ಮಾಡ್ತಾ ಇರುವ ವಚನ ಧರ್ಮೋಪದೇಶ ಕಾಂಡದ 30ನೇ ಅಧ್ಯಾಯ 15 ಹಾಗೂ 16. ದೇವರ ವಾಕ್ಯ ಹೇಳುತ್ತಂದ್ರೆ, ನೀನು ನಾನು ಆರಿಸಿಕೊಳ್ಬೇಕು, ನೀವು ನಾನು ಆರಿಸಿಕೊಳ್ಬೇಕು. ಪ್ರಿಯರೇ, ನಮ್ಮ ದೇವರು ಆಶೀರ್ವಾದ ಮಾಡುವ ದೇವರು. ಅವರು ಎಂದಿಗೂ ಆಶೀರ್ವಾದ ಮಾಡಲಿಕ್ಕೆ ಬೇಸರ ಮಾಡುವುದಿಲ್ಲ. ನಾವು ಕೆಟ್ಟವರಾದರೂ ಸಹ ಸರಿಯಾದ ಸಮಯಕ್ಕೆ ದೇವರು ಮಳೆಯನ್ನು ಸುರಿಸ್ತಾರೆ. ಮಳೆ ಒಂದು ಅದ್ಭುತನೇ. ಎಲ್ಲರ ಮೇಲೆ ದೇವರು ಅದ್ಭುತವಾದ ರೀತಿಯಲ್ಲಿ ಮಳೆಯನ್ನು ಸುರಿಸಿ ಸರಿಯಾದ ಸಮಯಕ್ಕೆ ನಮಗೆ ಬೆಳೆ ಸಿಕ್ಕುವಂಗೆ ಸ್ವಾಮಿ ಕೃಪೆ ಕೊಡ್ತಾ ಇದ್ದಾರೆ. ನಮ್ಮ ದೇವರು ಆಶೀರ್ವಾದ ಮಾಡುವ ದೇವರು, ನಮ್ಮ ದೇವರು ಒಳ್ಳೆಯ ದೇವರು. ಆದರೆ ದೇವರು ನಮ್ಮಿಂದನೂ ಅಪೇಕ್ಷೆ ಮಾಡ್ತಾ ಇದ್ದಾರೆ. ಹೇಗೆ ನಮಗೆ ಮಕ್ಕಳಿದ್ದರೆ ನಮ್ಮ ಮಕ್ಕಳಿಗೆ ನಾವು ಎಜುಕೇಷನಲ್ಲಿ ನಾವೊಂದು ಫೀಲ್ಡ್ ಇಷ್ಟಪಡ್ತಾ ಇರ್ಬೋದು, ನಾವೊಂದು ಲೈನ್ ಇಷ್ಟಪಡ್ತಾ ಇರ್ಬೋದು. ಆದರೆ ನಮ್ಮ ಮಕ್ಕಳು ಅವ್ರು ಬೇರೆಯೇ ಒಂದು ಇಷ್ಟಪಡ್ತಾ ಇರ್ಬೋದು. ದೇ ಮೇ ಬಿ ಲೈಕಿಂಗ್ ಸಮಥಿಂಗ್ ಎಲ್ಸ್. ಅವರ ಮುಂದೆ ನಾವು ಬಾಗಿಲುಗಳನ್ನು ತೆರಿತೇವೆ, ಅವ್ರಿಗೆ ಹೇಳ್ತಾರೆ ನೀವು ಚೂಸ್ ಮಾಡಿರಿ. ನಮ್ಮ ಮಗಳು 10th ಪಾಸ್ ಆದಾಗ ನಮಗೆ ಇಷ್ಟ ಐತೆ ಅಂದರೆ ಅವಳು ಕಾಮರ್ಸ್ ತಗೊಂಡು ಮುಂದೆ ಹೋಗಲಿ ಅಂತ. ಸೊ 2 years ಅವಳಿಗೆ ಕಾಮರ್ಸ್ಗೆ ಹಾಕಿದೆವು. ಬಟ್ ಆಮೇಲೆ ಅವಳು ಹೇಳಿದ್ಲು, ಇಲ್ಲ ನನಗೆ ಕಾಮರ್ಸ್ ಸೆಟ್ ಆಗಲ್ಲ, ನನ್ನ ಪ್ರೊಫೆಷನ್ನೇ ಬೇರೆ ಇದೆ, ನಾನು ಟೀಚಿಂಗ್ ಪ್ರೊಫೆಷನ್ಗೆ ಹೋಗಬೇಕು, ನಾನು ಅದಕ್ಕೆ ಆರ್ಟ್ಸಲ್ಲಿ ನಾನು ಮುಂದೆ ಹೋಗ್ತೇನೆ. ಫೈನ್, ನಾವು ಅವ್ರಿಗೆ ಚೂಸ್ ಮಾಡಲಿಕ್ಕೆ ಅವಳಿಗೆ ಲಿಬರ್ಟಿ ಕೊಟ್ಟೆವು, ಫ್ರೀಡಮ್ ಕೊಟ್ಟೆವು. ಬಟ್ ಅವಳು ಆರಿಸ್ಕೊಂಡದೇನೆಂದರೆ, ಅವಳಿಗೆ ಇಷ್ಟ ಇದ್ದ ಒಂದು ಪ್ರೊಫೆಷನಲ್ಲಿ ಅವಳು ಅದರಲ್ಲಿ ಮೇಜರ್ ಮಾಡುವಂಗೆ ಸ್ವಾಮಿ ಸಹಾಯ ಮಾಡಿದರು. ಯಾಕೆಂದರೆ ಅವಳಿಗೆ ಅದರಲ್ಲಿ ಇಂಟ್ರೆಸ್ಟ್ ಇತ್ತು. ಹಾಗೆ ದೇವರು ನಮಗೆ ಸಹ ಮಾರ್ಗಗಳನ್ನು ಇಟ್ಟಿದ್ದಾರೆ. ಪ್ರಿಯರೇ, ಆರಿಸಿಕೊಳ್ಳುವ ಶಕ್ತಿ ಹೇಗೆ ನಾವು ನಮ್ಮ ಮಕ್ಕಳಿಗೆ ಆರಿಸಿಕೊಳ್ಳಲಿಕ್ಕೆ ಬಿಡ್ತವೋ, ಆದರೆ ನಾವು ಗೈಡ್ ಮಾಡಲಿಕ್ಕೆ ಖಂಡಿತವಾಗಿ ಇಡ್ತವೆ. ಅವ್ರಿಗೆ ನಾವು ಹೇಳ್ತೇವೆ, ಇದರಲ್ಲಿ ಪ್ರಾಸ್ಪೆಕ್ಟ್ಸ್ ಏನಿದೆ, ಇದರಲ್ಲಿ ಮುಂದೆ ನೀನು ಹೇಗೆ ಹೋಗ್ಬೋದು, ಇದರಲ್ಲಿ ಫ್ಯೂಚರಲ್ಲಿ ನೀನು ಹೇಗೆ ಮುಂದೆ ಬರ್ಬೋದು, ಇದರಲ್ಲಿ ಏನೇನು ಪಾಸಿಬಿಲಿಟೀಸ್ ಇದೆ ಫ್ಯೂಚರ್ ಕರಿಯರ್ಗೋಸ್ಕರ ಅಥವಾ ಒಳ್ಳೆ ಪ್ರೊಫೆಷನ್ಗೆ ನಾವು ಹೇಗೆ ಅವರನ್ನು ಗೈಡ್ ಮಾಡ್ತೇವೋ. ಬಟ್ ಅವ್ರಿಗೆ ನಾವು ಇಷ್ಟೋ ಸಮಯ ಲಿಬರ್ಟಿ ಕೊಡ್ತೇವೆ. ಯಾಕೆಂದರೆ ಅವರು ಆರಿಸ್ಕೊಳ್ಳಿ. ಕೆಲವು ಸರ್ತಿ ಮಕ್ಕಳು ಆರಿಸ್ಕೊಳ್ತಾರೆ, ಅದು ಸ್ವಲ್ಪ ವರ್ಷ ಆದ ಮೇಲೆ ಅವ್ರಿಗೆ ತೊಂದರೆ ಆಗುತ್ತೆ, ಅವ್ರಿಗೆ ಕಷ್ಟ ಆಗುತ್ತೆ, ಕೋಪಪ್ ಮಾಡಲಿಕ್ಕೆ ಆಗಲ್ಲ, ಆಮೇಲೆ ಅವ್ರು ವಿಡ್ರಾ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದರಿಂದ. ಬಟ್ ನಾವು ತಂದೆ ತಾಯಿಗೆ ಏನು ಮಾಡ್ತೇವೆ ಅಂದರೆ ಅವ್ರಿಗೆ ಬಿಟ್ಟು ಕೊಡ್ತೇವೆ. ಅದೇ ರೀತಿಯಲ್ಲಿ ನಮ್ಮ ದೇವರು ನಮ್ಮ ತಂದೆ ಆಗಿದ್ದಾರೆ. ಅವರು ನಮ್ಮನ್ನು ಪ್ರೀತಿ ಮಾಡ್ತಾರೆ. ಅವರು ನಮಗೆ ದೊರೆತನ ಮಾಡಿ ಇದನ್ನೇ ಇದೇ ಮಾರ್ಗದಲ್ಲಿ ಹೋಗು, ಆ ಮಾರ್ಗದಲ್ಲಿ ಹೋಗಬೇಡ ಅಂತ ಹಿ ವಿಲ್ ನಾಟ್ ಫೋರ್ಸಸ್. ನಮ್ಮ ಮುಂದೆ ಎಲ್ಲ ಚಾಯ್ಸ್ ಇಟ್ಟಿದ್ದಾರೆ. ನೀವು ನಾನು ಆರಿಸ್ಕೊಳ್ಬೇಕು. ನಾವು ಹೇಗೆ ಆರಿಸ್ಕೊಳ್ತವೋ ದ್ಯಾಟ್ ಡಿಪೆಂಡ್ಸ್ ಅಪಾನ್ ಅವರ್ ಫ್ಯೂಚರ್. ಇವತ್ತು ನಾವು ಏನನ್ನು ಆರಿಸ್ಕೊಳ್ತೇವೆ, ಇವತ್ತು ನಾವು ದೇವರನ್ನು ಆರಿಸ್ಕೊಳ್ತವೋ ಲೋಕವನ್ನು ಆರಿಸ್ಕೊಳ್ತವೋ. ನಾವು ಇವತ್ತು ಮದುವೆ ವಿಷಯದಲ್ಲಿ ನೋಡಿದ್ದೇವೆ, ನಾವು ಇವತ್ತು ನಮ್ಮ ಜೀವನದ ವಿಷಯದಲ್ಲಿ ನೋಡಿದ್ದೇವೆ. ನಾವು ಏನನ್ನು ಆರಿಸ್ಕೊಳ್ತೇವೆ, ನಾವು ದೇವರ ವಾಕ್ಯ ಪ್ರಕಾರ ಆರಿಸ್ಕೊಂಡ್ರೆ ವಿ ವಿಲ್ ಎಂಜಾಯ್ ಅವರ್ ಲೈಫ್. ನಮ್ಮ ಜೀವನ ಒಂದು ಸುಂದರವಾದ ಜೀವನ ಆಗುತ್ತೆ, ಸಮೃದ್ಧಿಯಾದ ಜೀವನ ಆಗುತ್ತೆ, ಆಶೀರ್ವಾದದಿಂದ ತುಂಬಿದ ಜೀವನ ಆಗುತ್ತೆ. ದೇವರು ನಮಗೆ ಉನ್ನತ ಸ್ಥಾನಕ್ಕೆ ಏರಿಸ್ತಾರೆ. ಯಾಕೆಂದರೆ ಅವರ್ ಚಾಯ್ಸಸ್ ಡಿಪೆಂಡ್ಸ್ ಅಪಾನ್ ದ ವರ್ಡ್ ಆಫ್ ಗಾಡ್. ಆಮೆನ್. ನಮ್ಮ ನಿರ್ಧಾರಗಳು ದೇವರ ವಾಕ್ಯದ ಅನುಸಾರವಾಗಿದ್ದರೆ ಖಂಡಿತವಾಗಿ ನಮಗೆ ಆಶೀರ್ವಾದ ಇದೆ. ಪ್ರಿಯರೇ, ಈ ಒಂದು ಆರಿಸಿಕೊಳ್ಳುವ ಶಕ್ತಿ ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಸಹ ನಾವು ನೋಡ್ಕೊಳ್ಳುವ ಯಾವ ವಿಷಯದಲ್ಲಿ ದೇವರು ನಮಗೆ ಆರಿಸಿಕೊಳ್ಳಲಿಕ್ಕೆ ಒಂದು ಫ್ರೀಡಮನ್ನು ಕೊಟ್ಟಿದ್ದಾರೆ. ಆರಿಸಿಕೊಂಡ್ರೆ ಏನಾಗುತ್ತೆ, ಆರಿಸ್ಕೊಳ್ಳದೆ ಬೇರೆ ಮಾರ್ಗವನ್ನು ಆರಿಸ್ಕೊಂಡ್ರೆ ಏನಾಗುತ್ತೆ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡೋಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡುವ. ಸ್ವಾಮಿ, ಇನ್ನೊಂದಾವರ್ತೆ ಕರ್ತನೆ, ನಮ್ಮನ್ನು ಕರ್ತನೆ ನಿಮ್ಮ ಕೈಗೆ ಒಪ್ಪಿಸ್ತವೆ, ಪ್ರಾರ್ಥಿಸ್ತವಪ್ಪ, ನಮ್ಮ ಹೃದಯಗಳನ್ನು ತೆರಿಬೇಕಂತ. ಸ್ವಾಮಿ, ನಿಮ್ಮ ವಾಕ್ಯ ನಮ್ಮ ಹೃದಯದಲ್ಲಿ ಬೀಳಲಿ ಅಪ್ಪ. ಒಳ್ಳೆ ಫಲವತ್ತ ಭೂಮಿಯಲ್ಲಿ ನಿಮ್ಮ ಬೀಜ ಎಂಬ ವಾಕ್ಯ ಬಿದ್ದರೆ ಸ್ವಾಮಿ ಅದು ತುಂಬ ಫಲ ಕೊಡುತ್ತೆ. ನಮ್ಮ ಹೃದಯ ಸ್ವಾಮಿ ಇವತ್ತು ನಿಮ್ಮ ವಾಕ್ಯವನ್ನು ಸ್ವೀಕಾರ ಮಾಡಿ, ನಮ್ಮಲ್ಲಿ ಏನಾದರೂ ನಾವು ಬದಲಾವಣೆ ಮಾಡಬೇಕಾದ್ರೆ, ಏನಾದರೂ ನಾವು ಆರಿಸ್ಕೊಳ್ಬೇಕಂತ ಪವಿತ್ರಾತ್ಮನೇ ನಮ್ಮ ಹತ್ರ ಮಾತಾಡುವಂಥ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೆ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ತಂದೆ ತಾಯಿದು ಒಂದೇ ಆಸೆ ಏನೆಂದರೆ ಮಕ್ಕಳು ಚೆನ್ನಾಗಿರಬೇಕು, ಮಕ್ಕಳು ಮೇಲೆ ಬರಬೇಕು.
ಪಾಸ್ಟ್ರು ಚಿಕ್ಕವ್ರು ಇರಬೇಕಾದ್ರೆ ಅವ್ರ ಆರ್ಫನೇಜಲ್ಲಿ ಬೆಳೆದವರು, ತುಂಬ ಕಷ್ಟ. ಅಲ್ಲಿ ಸರಿಯಾದ ಸಮಯಕ್ಕೆ ಊಟ ಕೊಡ್ತಾರೆ, ಆದರೆ ಅವ್ರಿಗೆ ಬೇಕಿದ್ದ ಫೇವ್ರೆಟ್ ಫುಡ್ ಆಗಲಿ ಅಥವಾ ಅವ್ರಿಗೆ ಒಳ್ಳೆ ಬಟ್ಟೆ ಆಗಲಿ ಅದೆಲ್ಲ ಸಿಕ್ಕಲಿಲ್ಲ. ಸೊ ಅವರ ಆಲೋಚನೆ ಏನೆಂದರೆ, ನನ್ನ ಮಕ್ಕಳು ಆ ಥರದ್ದು ಲೈಫ್ ಇರಬಾರ್ದು, ನನ್ನ ಮಕ್ಕಳು ಒಳ್ಳೆ ರೀತಿಯಲ್ಲಿ ಇರಬೇಕು, ಅವ್ರಿಗೆಲ್ಲ ಸಮೃದ್ಧಿ ಇರಬೇಕು, ಅವ್ರಿಗೆಲ್ಲ ಆಶೀರ್ವಾದ ಇರಬೇಕು, ಒಳ್ಳೆ ಊಟ ಮಾಡಬೇಕು, ಒಳ್ಳೆ ಫೆಸಿಲಿಟೀಸ್ ಇರಬೇಕು, ಒಳ್ಳೆ ಗಾಡಿ ಇರಬೇಕು, ಒಳ್ಳೆ ಗ್ಯಾಜೆಟ್ಸ್ ಇರಬೇಕು, ಎಲ್ಲರಿಗಿಂತ ನನ್ನ ಮಕ್ಕಳು ಮೇಲೆ ಆಗಬೇಕು ಅಂತ ನಮಗೆ ತುಂಬ ಆಸೆ ಅಲ್ಲ ಪ್ರಿಯರೇ. ಆದರೆ ದೇವರ ವಾಕ್ಯ ತಂದೆ ತಾಯಿಗೂ ಕೆಲವು ವಿಷಯಗಳನ್ನು ಹೇಳ್ತಾರೆ. ನಾವು ಆ ವಿಷಯಗಳನ್ನು ಮಾಡಿದರೆ ನಮ್ಮ ಮಕ್ಕಳಿಗೆ ಆಶೀರ್ವಾದ ಆಗುತ್ತೆ. ಲೋಕದ ಜನರು ಏನು ತಿಳ್ಕೊಳ್ತಾರೇನೆಂದರೆ, ನಾವು ಆಸ್ತಿ ಮಾಡಿ ಇಟ್ಟರೆ, ನಾವು ಈ ಲೋಕದಲ್ಲಿ ಕಷ್ಟಪಟ್ಟು ತುಂಬ ಆಸ್ತಿ ಮಾಡಿ ಜನರು ಹೇಳುವ ಮಾತನ್ನು ಕೇಳಿದೆ ಅಂದರೆ 7 ತಲೆ ಕುತ್ಕೊಂಡು ತಿನ್ನುವಷ್ಟು ಆಸ್ತಿ ಮಾಡಿದ್ದಾರೆ. ಈಗದ ಕಾಲದಲ್ಲಿ ಆ 7 ಜನರೇಷನ್ ತಿನ್ನಲಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ದೇಶದಲ್ಲಿ ನಿಯಮಗಳು ಬದಲಾವಣೆ ಆಗ್ತಿದೆ. ಲೋಕದ ಯಾವುದೇ ದೇಶಕ್ಕೆ ನೀವು ಹೋಗಲಿ, ಇಷ್ಟೊಂದು ನಿಯಮಗಳು ಚೇಂಜ್ ಆಗುತ್ತೆ. ಯಾವಾಗ ನಮಗೆ ಇದ್ದ ಆಸ್ತಿ ಗೌರ್ಮೆಂಟ್ ತಗೊಳ್ತಾರೆ ನಮಗೆ ಗೊತ್ತಿಲ್ಲ. ಯಾವ ಕೈಂಡ್ಸ್ ಆಫ್ ಹೊಸ ಲಾಸ್ ಆ್ಯಂಡ್ ರೂಲ್ಸ್ ನಮ್ಮ ದೇಶದಲ್ಲಿ ಬರ್ತದೆ ಗೊತ್ತಿಲ್ಲ. ನಾವು ಕಷ್ಟಪಟ್ಟು ದುಡ್ದದು ನಮ್ಮ ಮಕ್ಕಳಿಗೆ ಇವತ್ತು ಸಿಗ್ತದೋ ಇಲ್ಲೋ ಅದು ಗ್ಯಾರಂಟಿ ಇಲ್ಲ. ಆದರೆ ಕೆಲವು ಸಂಗತಿ ದೇವರ ವಾಕ್ಯ ಪ್ರಕಾರ ನಾವು ಮಾಡಿದರೆ, ಇಫ್ ವಿ do what God tells us to do, our 1000 generation will be blessed. ಅದೇ ಹೇಗೆ ಇರುತ್ತೆ ಪ್ರಿಯರೇ. ನಮ್ಮ ಮನೇಲಿ ಈಗ ನಮ್ಮ ಮೊಮ್ಮಗ ಇದ್ದಾನೆ, ಅವನನ್ನು ನೋಡುವಾಗ ಎಲ್ಲರಂತಾರೆ, ಓ ತಾತದು ಆಶೀರ್ವಾದ, ತಾತಂದು ಆಶೀರ್ವಾದ. ನಾವು ಯಾವಾಗಲೂ ಮನೆಯಲ್ಲಿ ಮಾತಾಡ್ಕೊಳ್ತೇವೆ, ಪಾಸ್ಟರ್ದು ಅಜ್ಜ ತುಂಬ ಸೇವೆ ಮಾಡಿದವರು. ಕೆಲವು ದಿನಗಳ ಹಿಂದೆ ಕೆಲವು ದೇವರ ಸೇವಕರ ಹತ್ರ ಮಾತಾಡುವಾಗ ಅವ್ರು ಹೇಳ್ತಾಯಿದ್ರು, ನಮ್ಮ ತಾತ ತುಂಬ ಸೇವೆ ಮಾಡಿದ್ದಾರೆ ನೋಡ್ರಿ ಪಾಸ್ಟರ್, ಅವರ ಆಶೀರ್ವಾದ ನಮ್ಮ ಮೇಲೆ ಬಂದೆ. ನೀವು ಕೇಳಿರ್ಬೋದು ಆ ಮಾತೇನೆಂದರೆ, ನಮ್ಮ ತಾತ ತುಂಬ ಆಶೀರ್ವಾದ, ನಮ್ಮ ಮುತ್ತಾತ ತುಂಬ ಸೇವೆ ಮಾಡಿದ್ದಾರೆ, ಅವರ ಆಶೀರ್ವಾದ. ವಿ ಫೀಲ್ ಸೋ ಪ್ರೌಡ್ ಟು ಸೇ that our great grandfather served the Lord, and today we are in the ministry. ನಮ್ಮ ಯಜಮಾನರದು ಒಂದು ಹಿನ್ನೆಲೆಯಲ್ಲಿ ಅವರ ಜನ್ರೇಷನಲ್ಲಿ ನಾನು ನೋಡೋದು ಯಾವಾಗಲೇ ಅಂದರೆ, ಅವರ ಮುತ್ತಾತಗಳು ಗ್ರೇಟ್ ಗ್ರ್ಯಾಂಡ್ ಫಾದರ್ ಸೇವೆ ಮಾಡಿದ್ದಕ್ಕೆ ಹೇಗೆ ಅವರ ಫ್ಯಾಮ್ಲಿದಲ್ಲಿ ಎಷ್ಟೋ ಜನರು ಸೇವಕರು, ಮ್ಯೂಸಿಷಿಯನ್ಸು ಒಂದಿಲ್ಲದ್ರೆ ಒಂದು ರೀತಿಯಲ್ಲಿ ದೇ ಆರ್ ಇನ್ವಾಲ್ವ್ಡ್ ಇನ್ ದ ಮಿನಿಸ್ಟ್ರಿ. ಇದು ಏನಕ್ಕೆ ಗೊತ್ತಾ? ಅವರು ಮಾಡಿದ ಸೇವೆ. ಇಟ್ ಈಸ್ ಸೋ ಇಂಪಾರ್ಟೆಂಟ್. ದ ಟೋಟಲ್ ಪ್ಯಾಟರ್ನ್ ಆಫ್ ಅವರ್ ಲೈಫ್ ಈಸ್ ವೆರಿ ಡಿಫ್ರೆಂಟ್. ಲೋಕದ ಜನರ ಒಂದು ಪ್ಯಾಟರ್ನ್ ಬೇರೆ ಇದೆ, ದೇವರ ಮಕ್ಕಳದೊಂದು ಲಿವಿಂಗ್ ಸ್ಟೈಲ್ ಅಥವಾ ಒಂದು ಲೈಫ್ ಸ್ಟೈಲ್ ಇಸ್ ಟೋಟಲಿ ಡಿಫ್ರೆಂಟ್. ನಾವೇನು ಯೋಚನೆ ಮಾಡ್ತೇವೇನೆಂದರೆ, ನಾನು ದೇವರ ವಾಕ್ಯಕ್ಕೆ ವಿಧೇಯಳಾಗಿ ದೇವರ ವಾಕ್ಯವನ್ನು ಕೈಕೊಂಡು ನಡೆದ್ರೆ ನಾನು ನಂಬ್ತಾನೆ 1000 ತಲೆಗೂ ಆಶೀರ್ವಾದ ಆಗುತ್ತೆ. ಲೋಕದ ಜನರು ಏನು ತಿಳ್ಕೊಳ್ತಾರೆ ಅಂದರೆ, ನಾವು ಕಷ್ಟಪಟ್ಟು ಸರಿ ಮಾರ್ಗನೋ ತಪ್ಪು ಮಾರ್ಗನೋ ಗೊತ್ತಿಲ್ಲ, ನಾವು ಬೇಕಾದಷ್ಟು ಆಸ್ತಿ ಮಾಡಿ ಬೇಕಾದಷ್ಟು ನಾವು ಕೂಡಿಸಿ ಇಟ್ಟರೆ ನಮ್ಮ ಜನ್ರೇಷನ್ಗೆ ಅದು ಆಶೀರ್ವಾದ ಆಗುತ್ತೆ. ಪ್ರಿಯರೇ, ಆಶೀರ್ವಾದ ಪೂರ್ವದಿಂದ ಪಶ್ಚಿಮದಿಂದ ಬರುವುದಿಲ್ಲ, ಆಶೀರ್ವಾದ ಬರುವುದು ನಮ್ಮ ದೇವರ ಒಬ್ಬರದಿಂದಲೇ. ಇಟ್ ಈಸ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್ ದಟ್ ಮೇಕeth us rich, not anything else. Not anything else. It is the blessing of God. When God blesses, we are blessed. ದೇವರ ವಾಕ್ಯ ಏನು ಹೇಳುತ್ತೆ ಅಂತ ಧರ್ಮೋಪದೇಶ ಕಾಂಡ, ದ ಡ್ಯೂಟ್ರಾನಮಿ ಚಾಪ್ಟರ್ 6 6ನೇ ಅಧ್ಯಾಯ, ಅದು ಮೊದಲು ಹಾಗೂ 2ನೇ ವಚನ ನಾನು ಓದ್ಕೊಳ್ತಾನೆ. ತಂದೆ ತಾಯಿಗಳೇ ದಯಮಾಡಿ ಇದನ್ನು ಕೇಳಬೇಕಂತ ಪ್ರೀತಿಯಿಂದ ಕೇಳ್ಕೊಳ್ತಾನೆ. ಧರ್ಮೋಪದೇಶ ಕಂಡ 6ನೇ ಅಧ್ಯಾಯ ಮೊದಲು ಹಾಗೂ 2. Now these are the commandments, the statutes and the judgments which the Lord your God commanded to teach you, that ye might do them in the land whither you go to possess it, that thou might fear the Lord thy God, to keep all his statutes and his commandments which I command thee, thou and thy son and thy son's son, all the days of thy life, and thy days may be prolonged. Hallelujah. ಇಲ್ಲಿ ಸುಂದರ ಒಂದು ಆಶೀರ್ವಾದ ಇದೇನೆಂದರೆ, ನೀನು ನಾನು, ಇಫ್ ವಿ ಫಿಯರ್ ದ ಲಾರ್ಡ್, ನಾವು ದೇವರನ್ನು ಭಯಭಕ್ತಿಯಿಂದ ದೇವರ ಮಾರ್ಗದಲ್ಲಿ ಭಯದಿಂದ ನಡ್ಕೊಂಡ್ರೆ, ದೇವರ ವಾಕ್ಯವನ್ನು ಆತನ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆದ್ರೆ, ದೇವರ ವಾಕ್ಯ ಏನೇಳಿರುತ್ತೆ ಅಂದರೆ, ನೀವು
ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಮರಿ ಮೊಮ್ಮಕ್ಕಳು, ನಿಮ್ಮ ಜನರೇಷನ್ will be blessed and their days will be prolonged. Hallelujah, hallelujah. Prayer, it's not that I worked hard. I worked so hard. I was in a very good position. I had a very big package. I have saved enough. My generation will be blessed. No, the word of God clearly says that if you fear the Lord your God, if you keep his statutes, if you keep his commandments, if I keep the commandments of God, it is one thing to preach the word of God. It is another thing to keep the commandment of God. Preaching the word of God will bring some blessing, but keeping the word of God will bring all the blessings. Hallelujah. ಪ್ರಿಯರೇ, ನಾವಿವತ್ತು ಪ್ರಸಂಗ ಮಾಡ್ತಾ ಇರಬಹುದು, ಆದರೆ ನಾವು ದೇವರ ವಾಕ್ಯವನ್ನು ಇಡ್ತವ? ಆರ್ ವಿ ಕೀಪಿಂಗ್ ದ ವರ್ಡ್ ಆಫ್ ಗಾಡ್? ಆಮ್ ಐ ಇಂಟ್ರೆಸ್ಟೆಡ್ ಟು ಸಿ ಮೈ ಜನರೇಷನ್ ಬೀಂಗ್ ಬ್ಲೆಸ್ಡ್? ಎಲ್ಲ ತಂದೆ ತಾಯಿಗಳು, ವೈ ಆರ್ ವಿ ವರ್ಕಿಂಗ್ ಸೋ ಹಾರ್ಡ್? ಡೇ ಇನ್ ಆ್ಯಂಡ್ ಡೇ ಔಟ್ ವಿ ವರ್ಕ್ ಸೋ ಹಾರ್ಡ್. ವಿ ಸ್ಯಾಕ್ರಿಫೈಸ್ ಸೋ ಮಚ್. ವಿ ಲೀವ್ ಅವರ್ ಫ್ಯಾಮಿಲಿ ಇನ್ ಇಂಡಿಯಾ, ವಿ ಗೋ ಫಾರ್ ಡಿಸ್ಟೆನ್ಸ್. ಅನೇಕ ಮೈಲಿಗಳು ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಕಷ್ಟಪಟ್ಟು ಎಷ್ಟೋ ಸರ್ತೆ ನೋಡಿದನೇನೆಂದರೆ ಅಲ್ಲಿ ಅವ್ರಿಗೆ ಸರಿಯಾದ ಇರಲಿಕ್ಕೆ ಸ್ಥಳ ಇಲ್ಲ, ಸರಿಯಾದ ಊಟ ಮಾಡಲಿಕ್ಕೆ ಅವ್ರಿಗೆ ಸಿಕ್ಕುವುದಿಲ್ಲ, ಸರಿಯಾದ ಕಂಫರ್ಟ್ ಇಲ್ಲ, ಮಲಗಲಿಕ್ಕೆ ಸ್ಥಳ ಇಲ್ಲ. ದೇ ಆರ್ ವರ್ಕಿಂಗ್ in such conditions only to see that their family is blessed, their children are blessed, their children may get good education, their children will be established in life, their children may have good career in life, their children will grow and be a blessing ಅಂತ ಅವರು ಇಷ್ಟು ಕಷ್ಟಪಡ್ತಾ ಇದ್ದಾರೆ. ಪ್ರಿಯರೇ, yes, we have to work hard. We have ಮನೆ ಯಜಮಾನದದ್ದು ರೆಸ್ಪಾನ್ಸಿಬಿಲಿಟಿ ಏನಂದರೆ he has to work for his family, but we do not have to trust everything on what we earn today. Our trust is on our creator. ನಮ್ಮ ಸೃಷ್ಟಿಕರ್ತನ ಮೇಲೆ ನಮ್ಮ ನಂಬಿಕೆ ಇದೆ. ಪ್ರಿಯರೇ, ಅವರು ನಮ್ಮನ್ನು ಆಶೀರ್ವಾದ ಮಾಡೋದಿದೆ. ಅವರು ಆಶೀರ್ವಾದ ಮಾಡಬೇಕಾದ್ರೆ there is a condition for the principle, and the condition is that you and I fear the Lord. ಇವತ್ತು ನಮ್ಮ ಮನೆ ಸಣ್ಣದಿರಬಹುದು. Today we may be very insignificant people. We may be small people. We may be having a small business. We may be nobody might be even recognizing us. We are not known to everybody. We are just in our four walls. I bet you, in that four walls, in your small little tiny house, if you keep the commandments of God, if you keep the word of God, the Lord will lift us up. Hallelujah, hallelujah. Priyare, it is the principle of God for all parents, ಎಲ್ಲ ತಂದೆ ತಾಯಿಗಳಿಗೆ, including us. ಪ್ರಿಯರೇ, ನಾವು ಎಂದೂ ಯೋಚನೆ ಮಾಡಬಾರ್ದಂದ್ರೆ, ಓ, ವಿ ಆರ್ ಸರ್ವೆಂಟ್ಸ್ ಆಫ್ ಗಾಡ್, ವಿ ಆರ್ ಪ್ರೀಚರ್ಸ್, ವಿ ಆರ್ ಪಾಸ್ಟರ್ಸ್, ವಿ ಆರ್ ಇವ್ಯಾಂಜಲಿಸ್ಟ್ಸ್, ವಿ ಆರ್ ಪ್ರಾಫಿಟ್ಸ್, ಆ್ಯಂಡ್ ವಿ ಆರ್ ಟೀಚರ್ಸ್, ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಆರ್ ಎಕ್ಸೆಂಪ್ಟೆಡ್. ನೋ, ವಿ ಆರ್ ನಾಟ್ ಎಕ್ಸೆಂಪ್ಟೆಡ್ ಫ್ರಮ್ ಎನಿಥಿಂಗ್. ದ ವರ್ಡ್ ಆಫ್ ಗಾಡ್ ಈಸ್ ಫಾರ್ ಎವ್ರಿಬಡಿ. ಎಲ್ಲರಿಗೂ ದೇವರ ವಾಕ್ಯ ಸೇಮ್ ಆಗಿದೆ. ಪ್ರಿಯರೇ, ನಾನು ಇವತ್ತು ದೇವರ ವಾಕ್ಯವನ್ನು ಕೇಳಿ ಅದನ್ನು ನಾನು ಕೈಕೊಂಡು ನಡೆದ್ರೆ, ದೇವರ ಮಾರ್ಗದಲ್ಲಿ ನಾನು ನಡೆದ್ರೆ, ದೇವರು ಹೇಳಿದ ಆಜ್ಞೆಗಳನ್ನು ನಾನು ಕೈಕೊಂಡು ನಡೆದ್ರೆ, ಚಿಕ್ಕ ಚಿಕ್ಕ ಆಜ್ಞೆಗಳನ್ನು ನಾನು ಕೈಕೊಂಡು ನಡೆದ್ರೆ, ನನಗೆ ಅಷ್ಟೇ ಅಲ್ಲ, 1000 ತಲೆವರೆಗೂ ದೇವರ ಆಶೀರ್ವಾದ ಮಾಡ್ತಾರೆ. ಒಂದು ವಚನ ನಾವು ನೋಡ್ಕೊಳ್ಳುವ. ವಿಮೋಚನಾ ಕಾಂಡ ಅದ 20ನೇ ಅಧ್ಯಾಯ 5ನೇ ವಚನ. ದ ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 20 and verse 5. The word of God says, "Thou shalt not bow down thyself to them, nor serve them, for I, the Lord thy God, am a jealous God, visiting the iniquity of the fathers upon the children unto the 3rd and the 4th generation of them that hate me, and showing mercy unto thousands of them that love me and keep my commandments." Hallelujah. ದೇವರ ವಾಕ್ಯ ಏನು ಹೇಳುತ್ತೇನೆಂದರೆ, ನಾವು ದೇವರ ಮಾರ್ಗವನ್ನು ಬಿಟ್ಟು ತಪ್ಪು ದಾರಿಯನ್ನು ಹಿಡಿದ್ರೆ ಇಟ್ ಈಸ್ ಅವರ್ ಚಾಯ್ಸ್. ಯಾಕೆಂದರೆ ಆರಿಸಿಕೊಳ್ಳಲಿಕ್ಕೆ ದೇವರು ನಮಗೆ ಬಿಟ್ಟಿದ್ದಾರೆ. ಪ್ರಿಯರೇ, ಇವತ್ತು ನೀವು ನಾನು ತಂದೆ ತಾಯಾಗಿ ನಾವು ಈ ಒಂದು ಮಾರ್ಗವನ್ನು ಎಂದರೆ ನಾನು ದೇವರ ವಾಕ್ಯವನ್ನು ಹಿಡಿತಾನೆ, ದೇವರ ಆಜ್ಞೆಗಳನ್ನು ಹಿಡಿತಾನೆ, ದೇವರ ಆಜ್ಞೆಗಳಲ್ಲಿ ನಾನು ನಡೀತಾನೆ ಅಂತ ನೀವು ನಾನು ತೀರ್ಮಾನ ಮಾಡಿದರೆ, ನಮ್ಮ ದೇವರ ವಾಕ್ಯ ಹೇಳುತ್ತೇನೆ ಅಂದರೆ ನಮ್ಮ ದೇವರು 1000 ತಲೆವರೆಗೆ ಆಶೀರ್ವಾದ ಮಾಡ್ತಾರೆ. ಏನಾದರೂ ನಾವು ದೇವರ ವಾಕ್ಯಕ್ಕೆ ವಿರೋಧವಾಗಿ ನಾವು ಹೋದರೆ 4 ತಲೆ 3ರಿಂದ 4 ತಲೆವರೆಗೆ ಶಾಪಗಳು ಬರುತ್ತೆ. ಇವತ್ತು ಎಷ್ಟೋ ಕುಟುಂಬದಲ್ಲಿ ಶಾಪಗಳಿದೆ.
ಇನ್ಹೆರಿಟೆಡ್ ಕರ್ಸಸ್, ಆನ್ಸಿಸ್ಟ್ರಲ್ ಕರ್ಸಸ್, ಅದನ್ನು ಪ್ರಾರ್ಥನೆ ಮಾಡಿ ನಾವು ಬ್ರೇಕ್ ಮಾಡ್ತೇವೆ ಪ್ರಿಯರೇ. ಎಷ್ಟೋ ಜನರು ಸಭೆಗೆ ಬಂದಾಗ ಈ ಆನ್ಸೆಸ್ಟ್ರಲ್ ಕರ್ಸಸ್ ಇಟ್ಕೊಂಡು ಬರ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ ಪೂರ್ವಿಕರ ಶಾಪ ಅವರ ಮೇಲೆ ಇದೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಹೌದು, ನಾವು ಹುಟ್ಟಿದ್ದೇವೆ, ನಾವು ದೇವರ ವಾಕ್ಯದಲ್ಲಿ ನಡೀತಾ ಇದ್ದೇವೆ, ನಾವು ದೇವರ ವಾಕ್ಯವನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ಆದರೆ ಪಾಸ್ಟ್ರೆ, ಯಾಕೆ ನಮಗೆ ಶಾಪಗಳು? ಯಾಕೆ ನಮ್ಮ ಮನೇಲಿ ಬಂಜೆತನ? ಯಾಕೆ ನಮ್ಮ ಮನೇಲಿ ಬಡತನ? ಯಾಕೆ ನಮ್ಮ ಮನೇಲಿ ರೋಗ ಅಂತ ಅವ್ರು ಕೇಳಿದಾಗ ಇಷ್ಟೋ ಸರ್ತೆ ನಾವು ಪ್ರಾರ್ಥನೆ ಮಾಡುವಾಗ ಸ್ವಾಮಿ ತೋರಿಸಿದ್ದೇನೆಂದರೆ ಆನ್ಸಿಸ್ಟ್ರಲ್ ಕರ್ಸಸ್. ಕೆಲವು ಮನೆಗಳಲ್ಲಿ ನೋಡಿ ನೀವು, ಯಾರಿಗೂ ಮದುವೆ ಆಗಲ್ಲ. ಅವ್ರು ಒಳ್ಳೆ ಎಜುಕೇಟೆಡ್ ಇದ್ದಾರೆ, ಬ್ಯೂಟಿಫುಲ್ ಆಗಿದ್ದಾರೆ, ಒಳ್ಳೆ ಕೆಲಸದಲ್ಲಿದ್ದಾರೆ, ಒಳ್ಳೆ ಸ್ವಭಾವ ಇದೆ, ವೆರಿ ವೆಲ್ ಆಫ್ ಫ್ಯಾಮ್ಲಿ. ಆದರೆ ಆ ಕುಟುಂಬದಲ್ಲಿ ಯಾರಿಗೂ ಮದುವೆ ಆಗಲ್ಲ. ಇಟ್ಸ್ ಅ ಕರ್ಸ್. ಕೆಲವು ಕುಟುಂಬಗಳು ನೋಡಿ, ಯಾರಿಗೂ ಮಕ್ಕಳೇ ಆಗಲ್ಲ ಆ ಕುಟುಂಬದಲ್ಲಿ. ಯಾಕೆ? ಅವರಂತಾರೆ, ನಾವು ಏನು ತಪ್ಪು ಮಾಡಿದ್ದೇವೆ? ಡಾಕ್ಟರ್ಸ್ ಹತ್ರ ಹೋಗ್ತವೆ, ಡಾಕ್ಟರ್ಸ್ ಚೆಕ್ ಮಾಡಿದ್ದಾರೆ, ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಬಟ್ ದಟ್ ಈಸ್ ಅ ಕರ್ಸ್ ದಟ್ ಈಸ್ ಅಪಾನ್ ದೆಮ್. ಯು ನೋ ವೈ? ಸಮ್ ಆನ್ಸೆಸ್ಟ್ರಲ್ ಕರ್ಸ್ ದಟ್ ಹಸ್ ಕಮ್ ಅಪಾನ್ ದೆಮ್. ಬಟ್ ಥ್ಯಾಂಕ್ಸ್ ಬಿ ಟು ಗಾಡ್, ದೇವನಾಮಕ್ಕೆ ಸ್ತೋತ್ರ ಆಗಲಿ. ಯೇಸುವಿನ ರಕ್ತ ಎಲ್ಲ ಪೂರ್ವಿಕರ ಶಾಪವನ್ನು ಮುರಿತದೆ. ಆಮೆನ್. ವಿ ಆರ್ ಇನ್ ದ್ಯಾಟ್ ಲಿಬರ್ಟಿ ಟುಡೇ. ಆದರೂ ನಾವು ತಂದೆ ತಾಯಾಗಿ ನಾವು ದೇವರ ವಾಕ್ಯ ಓದ್ತೇವೆ, ನಾವು ಬೈಬಲ್ ಓದ್ತೇವೆ, ನಾವು ಸಭೆಗೆ ಹೋಗ್ತೇವೆ, ಆದರೆ ಎಲ್ಲ ಕೆಟ್ಟ ಕೆಲಸ ಮಾಡ್ತೇವೆ. ಕೆಲವು ದಿನಗಳ ಹಿಂದೆ ನನಗೆ ಒಂದು ಕತೆ ಹೇಳ್ತಾ ಇದ್ರು. ಆರ್ಫನೇಜನ್ನು ಓಪನ್ ಮಾಡಿ, ಆರ್ಫನೇಜಲ್ಲಿ ಬರುವ ಆ ಕಾಲದಲ್ಲಿ ಆರ್ಫನೇಜ್ಗೆ ಬೇರೆ ದೇಶದಿಂದ ಮಿಲ್ಕ್ ಪೌಡರ್ ಬರ್ತಿತ್ತು, ಗೋಧಿ ಬರ್ತಿತ್ತು, ಆಮೇಲೆ ರವಾ ಬರ್ತಿತ್ತು. ಈ ಎಲ್ಲ ಸಂಗತಿಗಳು ಬೇರೆ ದೇಶದಿಂದ ಆರ್ಫನೇಜ್ ಮಕ್ಕಳಿಗೆ ಬರ್ತಿತ್ತು. ಆದರೆ ಅಲ್ಲಿದ್ದ ವಾರ್ಡನ್ಸ್ ಏನು ಮಾಡ್ತಿದ್ರು ಅಂದರೆ, ಆ ಮಕ್ಕಳಿಗೆ ಕೊಡೋ ಬದಲಿ ತಾವು ಅದನ್ನು ತನ್ನ ಕುಟುಂಬಗಳಿಗೆ ಅದು ಮಾಡ್ತಾಯಿದ್ರು. ದೇ ವರ್ ಎಂಜಾಯಿಂಗ್ ಆಲ್ ದೋಸ್ ಥಿಂಗ್ಸ್. ಆವಾಗ ಏನಾಗಿಲ್ಲ ಪ್ರಿಯರೇ. when they were enjoying all the things that were meant for the poor children, the orphan children, nothing went wrong. They were fine. But as years passed by, the curse of God not only came upon them, but it came upon the generation. ಇವತ್ತು ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು. ವಿಧವೆಯರಿಗೆ ಅಥವಾ ಆರ್ಫನ್ ಮಕ್ಕಳಿಗೆ, ಅನಾಥ ಮಕ್ಕಳದು ಏನಾದರೂ ನಾವು ಮುಟ್ಟಿದರೆ ಪ್ರಿಯರೇ, ಅದರ ಶಾಪ 3-4 ತಲೆ ಮೇಲೆ ಬರೋದು ಗ್ಯಾರಂಟಿ. God will never tolerate them. He is the father to the fatherless, is the husband to the widows. ಇಷ್ಟೋ ಜನರು ಇವತ್ತು ನಾವು ಆರ್ಫನೇಜಸನ್ನು ಓಪನ್ ಮಾಡ್ತಾ ಇದ್ದೇವೆ, ಓಲ್ಡ್ ಏಜ್ ಓಪನ್ ಮಾಡ್ತೇವೆ. ಯಾಕೆ ಗೊತ್ತಾ? ಇಟ್ಸ್ ಅ ಪ್ರಾಫಿಟೇಬಲ್ ಇನ್ಸ್ಟಿಟ್ಯೂಷನ್, ಇಟ್ಸ್ ಅ ಪ್ರಾಫಿಟೇಬಲ್ ಆರ್ಗನೈಸೇಷನ್. ಯಾಕೆಂದರೆ ತುಂಬ ಜನರು ಅಯ್ಯೋ ಪಾಪ ಅಂತ ಹೇಳಿ ಇಷ್ಟೋ ಜನ ಸಹಾಯ ಮಾಡ್ತಾರೆ. ನಿಜ. ವಿ ಆರ್ ಅಕೌಂಟೇಬಲ್ ಟು ಎವ್ರಿಥಿಂಗ್ ದಟ್ ಕಮ್ಸ್ ಇನ್ ಟು ಅವರ್ ಆರ್ಫನೇಜ್. Are we doing that just to enjoy few days of our life? If we are going to swindle what is given to the poor children or to the widows or to the old people, curse of God will be upon us. I must tell this. ಯಾಕೆಂದರೆ ಇವತ್ತು ನಾವು ನೋಡ್ತೇವೆ, ಎಲ್ಲಿ ಬೇಕಲ್ಲಿ ಆರ್ಫನೇಜಸ್ ಓಪನ್ ಮಾಡ್ತೇನೆ. ಐ ಆಮ್ ನಾಟ್ ಅಗೇನ್ಸ್ಟ್ ಎನಿಬಡಿ ಓಪನಿಂಗ್ ಆರ್ಫನೇಜಸ್. ಇಟ್ ಈಸ್ ಅ ವಂಡರ್ಫುಲ್ ಥಿಂಗ್. ನಾವು ಕ್ರೈಸ್ತರಾಗಿ ನಾವು ಜನರಿಗೆ ಸಹಾಯ ಮಾಡಲೇಬೇಕು. ಆದರೆ ನಮ್ಮ ಉದ್ದೇಶ ಏನಿದೆ? ಇವತ್ತು ನಮ್ಮ ಉದ್ದೇಶ ಆರ್ಫನೇಜಸನ್ನು ಓಪನ್ ಮಾಡಿ ಬಡ ಮಕ್ಕಳಿಗೆ ಸಹಾಯ ಮಾಡೋದು, ಅವ್ರಿಗೆ ಒಂದು ಎಜುಕೇಷನ್ ಕೊಡೋದು, ಅವರ ಕಾಲಲ್ಲಿ ಅವ್ರು ನಿಲ್ತು ನಾಳೆ ಅವ್ರು ಏನೋ ಒಂದು ದೊಡ್ಡ ಜನರಾಗಬೇಕಂತ ನಮ್ಮ ಕನಸಿದೇನೋ, ಅಥವಾ ಆ ಮಕ್ಕಳದು ನಿಮಿತ್ತವಾಗಿ ನನ್ನ ಪಾಕೆಟ್ ಫುಲ್ ಆಗಲಿ ಅಂತ ನಾನು ಯೋಚನೆ ಮಾಡ್ತೇವೆ. ಇಟ್ ಮೇ ಬಿ ಲಿಟಲ್ ಹಾರ್ಡ್, ಬಟ್ ದ್ಯಾಟ್ ಈಸ್ ದ ಫ್ಯಾಕ್ಟ್ ಟುಡೇ. ಇಟ್ ಈಸ್ ದ ಫ್ಯಾಕ್ಟ್. ಐ ಟೆಲ್ ಯು ಫ್ರಮ್ ದ ವರ್ಡ್ ಆಫ್ ಗಾಡ್, ದೇವರ ಶಾಪ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಏನಾಯಿತು? ಆ ವಾರ್ಡನ್ ಅವಾಗ ಎಲ್ಲ ತಗೊಳ್ತಾ ಇದ್ರು. ಮಿಲ್ಕ್ ಪೌಡರನ್ನು ಗಮ್ಮತ್ತಾಗಿ ಯೂಸ್ ಮಾಡಿದರು, ಗೋಧಿಯನ್ನು ಯೂಸ್ ಮಾಡಿದರು ಫಾರ್ ದ ಫ್ಯಾಮ್ಲಿ. ದೇ ವರ್ ಫೈನ್. ದೆನ್ ದ ಹ್ಯಾಂಡ್ ಆಫ್ ದ ಲಾರ್ಡ್ ಕೇಮ್ ಅಪಾನ್ ದೆಮ್. ನನಗೆ ಅವ್ರು ಹೇಳ್ತಾ ಇದ್ರು ಹೇಗೆ ಅವರ ಮಕ್ಕಳು, ಅವರ ಮೊಮ್ಮಕ್ಕಳು, ಹೌ ದೇ ಸಫರ್ಡ್. ಈವನ್ ಟು ದಿಸ್ ಡೇ ದೇ ಆರ್ ಸಫರಿಂಗ್. ಯಾಕೆಂದರೆ ಅವ್ರು ಇನ್ನೂ ಸ್ವಾಮಿ ಬಳಿಗೆ ಬಂದು, ಕರ್ತನೇ ನಮ್ಮ ಪೂರ್ವಕರ ಮಾಡಿದ ಶಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಂತ ಅವರು ಕೇಳಲಿಲ್ಲ. ಇದು ಎಚ್ಚರವಾಗಿರಬೇಕು. ನನಗೂ
ನಮ್ಮೆಲ್ಲರಿಗೂ ಈ ವಿಷಯದಲ್ಲಿ ದೇವರ ವಾಕ್ಯ ಏನು ಹೇಳುತ್ತೆ. ನಾವು ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಸಾಮ್ಸ್ 112, ಕೀರ್ತನೆ 112 ಮೊದಲು ಹಾಗೂ 2ನೇ ವಚನ. Praise ye the Lord, blessed is the man that feareth the Lord, that delighteth greatly in his commandment. His seed shall be mighty upon the earth. The generation of the upright shall be blessed. Wealth and riches shall be in his house, and his righteousness endureth forever. Beautiful. ಬ್ಯೂಟಿಫುಲ್. 2ನೇ ವಚನ ಏನು ಹೇಳುತ್ತೆ ಅಂದರೆ, ನೀತಿವಂತನ ಸಂತಾನ ಈ ಲೋಕದಲ್ಲಿ ಬಲಶಾಲಿಯಾಗಿರ್ತಾರೆ, ಅವರ ಸಂತಾನ ಆಶೀರ್ವಾದ ಪಡಲ್ಪಡ್ತಾರೆ. ಅಷ್ಟೇ ಅಲ್ಲ, ಧನ ಐಶ್ವರ್ಯ ಅವರ ಮನೆಯಲ್ಲಿ ಸದಾಕಾಲ ಇರ್ತದೆ. ಆ್ಯಂಡ್ ದ ರೈಚಸ್ನೆಸ್ ಎಂಡ್ಯೂರೆತ್ ಫಾರ್ ಎವರ್. ಇದು ಇಷ್ಟು ಒಳ್ಳೆಯದು ರೀ. ಹೌ ಬ್ಯೂಟಿಫುಲ್ ಇಸ್ ಟು ಎಂಜಾಯ್ ದಿಸ್ ಬ್ಲೆಸ್ಸಿಂಗ್. ಬಟ್ ಪ್ಯಾರೆಂಟ್ಸ್, ಹೌ ಆರ್ ವಿ ಟುಡೇ? ನಾವು ವಾಕ್ಯ ಓದ್ತವೆ, ಸಭೆಗೆ ಹೋಗ್ತವೆ. How are we living today? It's a different thing reading the word, praying, but following the word of God, keeping his word. ಪ್ರಿಯರೇ, ದೇವರು ದಾವಿದನಿಗೆ ಒಂದು ಪ್ರಾಮಿಸ್ ಮಾಡ್ತವೆ. ಅದನ್ನು ನಾವು ಲೆಟ್ ಅಸ್ ರೀಡ್ ದ್ಯಾಟ್. 1 ಕಿಂಗ್ಸ್ ಮೊದಲನೇ ಅರಸನ ಪುಸ್ತಕ 11ನೇ ಅಧ್ಯಾಯ ಅದ 11ನೇ ವಚನ ಹೀಗೆ ಹೇಳುತ್ತೆ. Wherefore the Lord said unto Solomon, For as much as this is done of thee, and thou hast not kept my covenant and my statutes which I have commanded thee, I will surely rend thy kingdom from thee and give it to thy servant. Notwithstanding in thy days I will not do it for David thy father's sake. ಯಾವಾಗಲೂ ದೇವರು ಏನು ಹೇಳ್ತಾರೇನೆಂದರೆ, ದಾವೀದನ ನಿಮಿತ್ತವಾಗಿ, ಬಿಕಾಸ್ ಆಫ್ ಡೇವಿಡ್. He goes on saying, because of David, he will not rend the kingdom. He says, I will give you a portion of the kingdom. You know why? He remembers how David lives. ನಮ್ಮ ಮಕ್ಕಳು ನಮ್ಮನ್ನು ಮರೆತು ಹೋಗ್ಬೋದು ಪ್ರಿಯರೇ, ಆದರೆ ನಾವು ಮಾಡಿದ ಸೇವೆ, ನಾವು ಮಾಡಿದ ದೇವರ ವಾಕ್ಯವನ್ನು ಕೈಕೊಂಡು ನಡೆದದ್ದು ಯಾರಿಗೂ ಗೊತ್ತಾಗಿರ್ಲಿಕ್ಕಿಲ್ಲ. God watches it and our generation will be blessed. You and I want to see our generation being blessed. The greatest blessing for a parents is to see children being blessed. ಅದಕ್ಕಿಂತ ದೊಡ್ಡ ಆಶೀರ್ವಾದ ನಮಗೆ ಯಾವುದಿಲ್ಲ. ನಮ್ಮ ಮಕ್ಕಳು ಸೇವೆ ಮಾಡ್ತಾರೆ, ನಮ್ಮ ಮಕ್ಕಳು ಚೆನ್ನಾಗಿದ್ದಾರೆ ಅಂದರೆ ಅದು ದೊಡ್ಡ ಸಂತೋಷ. ಆ ಭಾಗ್ಯನೇ ದೊಡ್ಡ ಭಾಗ್ಯ. ನಮಗೂ ಮಕ್ಕಳಿದ್ದಾರೆ, ನಮಗೂ ಮೊಮ್ಮಕ್ಕಳಿದ್ದಾರೆ. ಅವರು ಇವತ್ತು ಸಂತೋಷವಾಗಿ ಹೆಲ್ದಿಯಾಗಿರೋದು ನೋಡುವಾಗ ಎಷ್ಟು ಖುಷಿಯಾಗುತ್ತೆ. ದ ಪ್ರಿನ್ಸಿಪಲ್ ಈಸ್, ಇಫ್ ಯು ಆ್ಯಂಡ್ ಐ ವಾಕ್ ಇನ್ ದ ವೇಸ್ ಆಫ್ ಗಾಡ್. ನಾವು ದೇವರ ವಾಕ್ಯವನ್ನು ಕೇಳುವುದಷ್ಟೇ ಅಲ್ಲ ಪ್ರಿಯರೇ, ಸರಿಯಾದ ಒಂದು ಮಾರ್ಗವನ್ನು ಆರಿಸಿಕೊಳ್ಳೋ ಶಕ್ತಿ ನಮಗೆ ಇದೆ. ಇವತ್ತು ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಆಗಬೇಕಾ, ಶಾಪಗಳು ಬರಬೇಕಾ, ನನ್ನ ಕೈಯಲ್ಲಿದೆ. ಇಫ್ ಐ ಚೂಸ್ ಟು ಕೀಪ್ ದ ವರ್ಡ್ ಆಫ್ ಗಾಡ್, ಮೈ ಜನರೇಷನ್ ವಿಲ್ ಬಿ ಬ್ಲೆಸ್ಡ್. If I choose to do the things against the word of God, my generation will be blessed. ಆರಿಸಿಕೊಳ್ಳೋ ಶಕ್ತಿ ನಮಗೆ ಇದೆ. ದೇವರ ವಾಕ್ಯ ನಮಗೆ ಧಾರಾಳವಾಗಿ ಸಿಗ್ತಾ ಇದೆ. ನಾವು ಬರೀ ಕೇಳ್ತವೋ ಅದನ್ನು ಕೈಕೊಂಡು ನಡೀತವೋ ನಮಗೆ ಬಿಟ್ಟದ್ದು ಪ್ರಿಯರೇ. ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಇನ್ನೊಂದು ಆವರ್ತೆ ನಮ್ಮನ್ನು ಎಚ್ಚರಿಸಿದಿರಿ ಕರ್ತನೆ ನಿಮ್ಮ ವಾಕ್ಯ ಮೂಲಕ. ಸ್ವಾಮಿ, ದಾವಿದನು ನಿಮ್ಮ ಆಜ್ಞೆಗಳನ್ನು ಇಟ್ಟರು. ದಾವಿದನು ಯಾವಾಗಲೂ ನಿಮ್ಮ ಮಾರ್ಗದಲ್ಲಿ ನಡೆದ ಮನುಷ್ಯನಾಗಿದ್ದ ಸ್ವಾಮಿ. ಹಿ ವಾಸ್ ಅ ಮ್ಯಾನ್ ಆಫ್ಟರ್ ಗಾಡ್ಸ್ ಓನ್ ಹಾರ್ಟ್ ಆ್ಯಂಡ್ ಯು ಆಲ್ವೇಸ್ ರಿಮೆಂಬರ್ ಡೇವಿಡ್ ಗಾಡ್. ಇವನ್ ದೋ ಹಿಸ್ ಜನರೇಷನ್ ಸಿನ್ಡ್, ಯು ಟೋಲ್ಡ್ ದೆಮ್, ಬಿಕಾಸ್ ಆಫ್ ಮೈ ಸರ್ವೆಂಟ್ ಡೇವಿಡ್ ಯು ಬ್ಲೆಸ್ ದೆಮ್. ಸ್ವಾಮಿ, ಅದೇ ರೀತಿಯಲ್ಲಿ ಕರ್ತನೆ ಇವತ್ತು ನಾವು ಬರೀ ವಾಕ್ಯ ಕೇಳ್ತೇವೆ, ವಾಕ್ಯ ಕೇಳಿ ಅದನ್ನು ಕೈಕೊಂಡು ನಡೆಯೋ ಒಂದು ಹೃದಯ ನಮಗೆ ಕೊಡಬೇಕಂತ ಪ್ರಾರ್ಥಿಸ್ತೇವೆ ಸ್ವಾಮಿ. ಇವತ್ತು ಆಶೀರ್ವಾದ ಪೂರ್ವದಿಂದ ಪಶ್ಚಿಮದಿಂದ ಬರುವುದಿಲ್ಲ ಅಂತ ನಾವು ಕೇಳಿದ್ದೇವೆ ಸ್ವಾಮಿ. ಆಶೀರ್ವಾದ ನಿಮ್ಮಿಂದನೇ ಬರುತ್ತೆ. ಇವತ್ತು ನನ್ನದು ಕುಟುಂಬ ಆಶೀರ್ವಾದ ಆಗಬೇಕಾದ್ರೆ, ನನ್ನ 1000 ತಲೆವರೆಗೆ ಆಶೀರ್ವಾದ ಹೋಗಬೇಕಾದ್ರೆ ಕರ್ತನೆ, ನಾನು ಮಾಡಿದ ಚಾಯ್ಸ್, ನಾನು ಆರಿಸಿಕೊಳ್ಳೋ ಮಾರ್ಗ ಬಹಳ ಇಂಪಾರ್ಟೆಂಟ್ ಅಂತ ನಮಗೆ ಇವತ್ತು ತಿಳಿಸಿಕೊಂಡ್ರಿ ಕರ್ತನೆ. ಈ ಪ್ರೋಗ್ರಾಮ್ ನೋಡುವ ಪ್ರತಿಯೊಂದು ತಂದೆ ತಾಯಿಗೋಸ್ಕರ ಪ್ರಾರ್ಥಿಸ್ತಾನೆ ಸ್ವಾಮಿ. ನಮಗೆ ಸರಿಯಾದ ಮಾರ್ಗದಲ್ಲಿ, ನಿಮ್ಮ ಮಾರ್ಗದಲ್ಲಿ ನಡೆಯೋ ಶಕ್ತಿ ಕೊಡಬೇಕಂತ ಪ್ರಾರ್ಥಿಸ್ತೇನೆ. ಯಾರಾದರೂ ಪೂರ್ವಿಕರ ಶಾಪದಲ್ಲಿ ಒಳಗಾಗಿ ಸ್ವಾಮಿ, ಅವರ ಕಷ್ಟದಲ್ಲಿ, ರೋಗದಲ್ಲಿ, ಕಣ್ಣೀರಲ್ಲಿ ಸ್ವಾಮಿ, ಶಾಪದಲ್ಲಿ ಸ್ವಾಮಿ, ಅವರ ಮನೆಯಲ್ಲಿ ಬಂಜತನ ಇರ್ಬೋದು, ಅವರ ಮನೆಯಲ್ಲಿ ಸಾಲ ಇರ್ಬೋದು, ಅವರ ಮನೆಯಲ್ಲಿ ಜಗಳ ಇರ್ಬೋದು, ಈ ಎಲ್ಲ ದುರಾತ್ಮ ಶಕ್ತಿಗಳನ್ನು, ಎಲ್ಲ ಶಾಪಗಳನ್ನು ಯೇಸು ನಾಮದಲ್ಲಿ ನಾವು ಮುರಿತವಪ್ಪ. ಲಾರ್ಡ್, ವಿ ಬ್ರೇಕ್ ಎವ್ರಿ ancestral curses in Jesus' name. The blood of Jesus alone can cleanse us from all our ancestral curses. ಕರ್ತನೆ, ಯಾರೇ ಈ ಒಂದು
ಶಾಪದಲ್ಲಿ ಇದ್ದರೆ ಸ್ವಾಮಿ, ಅವ್ರಿಗೆ ಗೊತ್ತಿದ್ರೆ ಸ್ವಾಮಿ, ಅವ್ರ ಬಾಯಿ ತೆಗೆದು ಪ್ರಾರ್ಥಿಸ್ತಾ ಇದ್ದರೆ ಕರ್ತನೆ, ಅವರನ್ನು ಇವತ್ತು ಸಂಪೂರ್ಣವಾದ ಬಿಡುಗಡೆ ಮಾಡಬೇಕಂತ ಪ್ರಾರ್ಥಿಸ್ತೇನೆ. ದ ಬ್ಲಡ್ ಆಫ್ ಜೀಸಸ್ ಟೇಕ್ಸ್ ಅವೇ ಆಲ್ ಅವರ್ ಕರ್ಸಸ್ ಫಾದರ್. ಸ್ವಾಮಿ, ಇವತ್ತಿಂದ ಕರ್ತನೆ ಈ ಪ್ರೋಗ್ರಾಮ್ ನೋಡಿದ ಕ್ಷಣದಿಂದ ಸ್ವಾಮಿ ಅವ್ರಿಗೆ ದೊಡ್ಡ ಬಿಡುಗಡೆ ಆಗಲಿ. ಯಾವ ಏರಿಯಾದಲ್ಲಿ ಅವ್ರ ಕಷ್ಟ ಏರಿಯಾದಲ್ಲಿ ಅವ್ರಿಗೆ ಏಳಿಗೆ ಆಗಲಿ ಅಂತ ಪ್ರಾರ್ಥಿಸಿ. ನಾವು ತಂದೆ ತಾಯಾದವರು ಎಷ್ಟೋ ಪ್ರಾಮುಖ್ಯ ಸ್ವಾಮಿ. ಮಕ್ಕಳನ್ನು ಕೊಟ್ಟಿದ್ದೀರಿ ಅಷ್ಟೇ ಅಲ್ಲ ಸ್ವಾಮಿ, ನಾವು ಸರಿಯಾದ ಮಾರ್ಗವನ್ನು ಆರಿಸಿಕೊಂಡು ಕರ್ತನೆ ನಿಮ್ಮ ವಾಕ್ಯದಲ್ಲಿ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡ್ತಾ ನಿಮ್ಮ ವಾಕ್ಯವನ್ನು ಕೈಕೊಂಡು ನಡೆದ್ರೆ ಸ್ವಾಮಿ 1000 ತಲೆವರೆಗೆ ಆಶೀರ್ವಾದ ಆಗೋದು ನಾವು ನೋಡ್ತೇವೆ. ನೀವು ಹಾಗೆ ಮಾಡ್ತೀರಿ. ಸ್ತೋತ್ರ ಸ್ವಾಮಿ. ನಾನು ಪ್ರಾರ್ಥಿಸ್ತೇನೆ ಈ ವಾಕ್ಯ ಅನೇಕರಿಗೆ ತಟ್ಟಲಿ ಸ್ವಾಮಿ, ಅನೇಕರಿಗೆ ಹೃದಯದಲ್ಲಿ ವಾಕ್ಯ ಕಾರ್ಯ ಮಾಡಲಿ ಅಪ್ಪ. ಒಂದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಲಿ, ನಾನು ಸರಿಯಾದ ಮಾರ್ಗದಲ್ಲಿದ್ದನೋ, ನನ್ನ ಜೀವನದ ಮಾರ್ಗದಲ್ಲಿದ್ದನೋ, ನಾಶನದ ಮಾರ್ಗದಲ್ಲಿದ್ದನೋ. ಸ್ವಾಮಿ, ಆರಿಸಿಕೊಳ್ಳೋ ಶಕ್ತಿ ನಮಗೆ ಕೊಟ್ಟಿದ್ದೀರಿ. ಸರಿಯಾದ ರೀತಿಯಲ್ಲಿ ನಾವು ಆರಿಸಿಕೊಳ್ಳುವಂಗೆ ಪವಿತ್ರಾತ್ಮನೇ ನಮಗೆ ಸಹಾಯ ಮಾಡಬೇಕಂತ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತ ತಂದೆ. ಆಮೇನ್.